ತತ್ವಗಳು ತತ್ವಗಳು ಸೇರಿದರೆ ಅದೊಂದು ಧರ್ಮ ಆಗುತ್ತೆ ಅಂತ ಹೇಳ್ತಾರೆ. ಮೂರನೇ ವಾಕ್ಯ ಬಹಳ ಮುಖ್ಯ. ಕೃಷಿ ವಾಕ್ಯದೊಳಗೆ ವಿಜ್ಞಾನ ಕಲೆ ಮೇಳವಿಸಿ. ನೀವು ವಿಜ್ಞಾನದಲ್ಲಿ ಕಲೆಯಲ್ಲಿ ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ಅದಕ್ಕೆ ಸಾಧು ಸಂತರ ಹಿರಿಯರ ವಾಕ್ಯಗಳು, ಬುದ್ಧಿವಂತ ವಾಕ್ಯಗಳು, ಸತ್ಯವತಿ ಹೇಳು, ಸನ್ಮಾರ್ಗದಲ್ಲಿ ನಡೆ, ಸದ್ಗುಣಿಯಾಗಿರುವುದು, ಇಂತಹ ಸಂತರ ವಾಕ್ಯಗಳು ಸೇರಿದರೆ ಆಗ ಯಶಸ್ಸಿನ ಜೀವನಕ್ಕೆ ಕೊಡುತ್ತಿಲ್ಲ. ಆಗ ಜೀವನಕ್ಕೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೆಯ ಈ ಹಾಡಿನ ತಾತ್ಪರ್ಯ ಇಷ್ಟೇ. ನಿಮ್ಮ ಜ್ಞಾನದ ವಿಕಾಸದ ಜೊತೆಗೆ ನೀವು ಒಳ್ಳೆಯ ವ್ಯಕ್ತಿತ್ವವನ್ನು ನಡೆಸಿಕೊಂಡ್ರೆ ಒಂದು ಪರಿಪೂರ್ಣವಾದ ಬದುಕನ್ನ ಖಂಡಿತವಾಗೂ ನೀವು ನಡೆಸಲು ಸಾಧ್ಯ ಆಗುತ್ತೆ. ಕಾಲದಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಕಷ್ಟ ಇದ್ದಂತ ಸಂದರ್ಭ ಅದು ಹೆಣ್ಮಕ್ಳಿಗೆ ಅದನ್ನು ದಾಟಿ ನಮ್ಮ ಮಕ್ಕಳು ಹೆಣ್ಮಕ್ಳು ರೂಪಾನು ಇಲ್ಲಿ ಸಿಂಹಪ್ಪ ಅಂತ ತಗೊಂಡಿದ್ದಾರೆ. ವೇದಿಕೆಯಲ್ಲಿ ಇಷ್ಟು ಹೆಚ್ಚು ಶ್ರೇಣಿಗಳನ್ನು ತೆಗೆದುಕೊಂಡು ನೀವು ಅಂಕಗಳನ್ನು ತೆಗೆದುಕೊಂಡು ನೀವೆಲ್ಲರೂ ಗೌರವಕ್ಕೆ ಪಾತ್ರರಾಗಿದ್ದೀರಿ. ನಮ್ಗೆ ಅದನ್ನ ನಿಂತ್ಕೊಳ್ಳಿ ಸಂತೋಷ ಆಗ್ತದೆ. ವಿದ್ಯಾ ದದಾತಿ ವಿನಯಾದಿ ಪಾತ್ರತ ಅಂತ ಹೇಳ್ತಾರೆ. ವಿನಯವನ್ನು ಕೊಟ್ಟಿದೆ, ಪಾತ್ರತ್ವವನ್ನು ಕೊಟ್ಟಿದೆ, ಸಜ್ಜನಿಕೆಯನ್ನು ಕೊಟ್ಟಿದೆ. ಅದೇ ವಿದ್ಯೆ ರಾಜಸು ಪೂಜ್ಯತೆ, ರಾಜರಿಂದ ಪೂಜೆಗೆ ಒಳಗಾಗುವಂತೆ ಮಾಡುತ್ತದೆ. ಅಂತಹ ವಿದ್ಯೆಯನ್ನ ಮನುಷ್ಯ ಪಡ್ಕೊಳ್ಳುವಂಥದ್ದು ತುಂಬಾ ಅವಶ್ಯಕ. ಮಕ್ಕಳ ನೀವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ನೀವು ನಿರ್ಗಡೆಯಾಗ್ತೀರಿ. ನೀವು ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಅಧ್ಯಯನ ಸತತವಾಗಿ ನಿರಂತರವಾಗಿ ನಡೆಯಬೇಕು. ವಿದ್ಯೆ ಹೇಗೆ ಅಂತಂದ್ರೆ ನೀರಿದ್ದ ಹಾಗೆ. ನೀರು ಏನಿರುತ್ತೆ ಅದು ಹರಿತಾ ಇದ್ರೆ ಅದಕ್ಕೆ ವಿಚಿತ್ರ ಇರ್ತದೆ. ಒಂದು ಕಡೆ ನೀರು ನಿಂತರೆ ವಾಸನೆ ಬರ್ತದೆ, ಹೊಳಿತದೆ, ಪಾಚಿ ಬರ್ತದೆ. ವಿದ್ಯೆ ಕೂಡ ಹಾಗೆ ನಿರಂತರವಾಗಿ ಅಧ್ಯಯನ